ಕಾಳಮ್ಮ ದೇವಡಮ್ಮ ದೇವಸ್ಥಾನ ಇದಾಗಲೇ ಸುಮಾರು ಒಂದು 16-17 ವರ್ಷದಿಂದಲೂ ನಡೀತಾರೆ. ತಾಯಿ ಪವಾಡ ಗುಡಿಲಿದ್ಲು ಇಷ್ಟಲ್ಲಿ, ಇವತ್ತು ಇಷ್ಟು ತರ ಬೆಳೆದವಳೆ, ಇಷ್ಟು ತರ ಎಷ್ಟೆಷ್ಟೋ ಜನ ಏನೇನೋ ಮಾಡ್ಬೇಕು ಅಂದ್ರೆ ಏನೋ ಮಾಡಕ್ಕಾಗಿಲ್ಲ ತಾಯಿ ಮಕ್ಕಳು. ಅವಳು ಮಾಡದಿರೋ ಪವಾಡನೇ ಇಲ್ಲ. ಬೇರೆಲ್ಲ ಬೇಡ, ನನ್ನ ಜೀವನದಲ್ಲೇ ಬೇಜಾನ್ ಪವಾಡ ಮಾಡವಳೆ. 1000 ಜನ ಒಂದು, ನಾನು ಒಬ್ಳೆ ಒಂದು ಇದ್ದವಳೆ ನನ್ನ ಬೇಕು. ಇವತ್ತು ಅಷ್ಟೇ ಅವತ್ತು ಅಷ್ಟೇ 16 ವರ್ಷ ನನ್ನ ಮನೆ ಕಾಯ್ತಾರೋಳು ಅವಳು. ಇವತ್ತು ಅನ್ನ ಕೊಟ್ಟವಳು ಅವಳು, ನನ್ನ ಮನೆ ಉಳಿಸಿರೋಳು ಅವಳು. ನನ್ನ ಗಂಡ ಸತ್ತೋಯ್ತಿದ್ರೆ ಉಳಿಸ್ಕೊಳ್ಳೋ ಅವಳು. ನೋಡ್ಕೊಡ್ತಿ ಬದುಕ್ತಾರೆ ಅನ್ನೋದೇ ಇರ್ಲಿಲ್ಲ, ಬದುಕ್ತವಳು ಅವಳು. ನಮ್ಗೆ ಅನ್ನ ನೀರು ಇಲ್ಲ ಅನ್ನೋದು ದಾರಿ ಕೊಟ್ಟಿದ್ರೆ ಅವಳು ದಾರಿ ಕೊಟ್ಟವಳು ಅವಳು. ನಮ್ಮದವ್ರಿಗೆ ಮಾತ್ರ ನಮ್ಮವ್ವ ಯಾವತ್ತೂ ಕೈ ಬಿಡಲ್ಲ. ನಂಬಿಕೆನೇ ಮುಖ್ಯ. ಬಂದವ್ರಿಗೆ ಸಾವುಗಳನ್ನ ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಯಾರನ್ನೂ ಕೇಳಲ್ಲ, ಯಾರಿಲ್ಲ. ಅವ್ರ ಕೈಯಿಂದಾನೇ ಹಾಕಿ ಒಳ್ಳೇದಾದ್ಮೇಲೆ ಕೊಡಮ್ಮ ಅಂತ ಹೇಳಿ ಮಾಡೋರೆ. ಬಸ್ ಚಾರ್ಜ್ ಇಲ್ಲ, ಟೋಕನ್ ಕಾಸಿಲ್ಲ ಅನ್ನೋರ್ಗು ಕೊಟ್ಟು ಅವ್ರು ಮಾಡೋರು. ಮನೇಲಿ ಅಕ್ಕಿ ಇಲ್ಲ, ರೇಷನ್ ಇಲ್ಲ ಅನ್ನೋರ್ಗು ಕೊಟ್ಟವ್ರೆ. ಅದು ಅವ್ರು ಹೇಳ್ಕೊಳಲ್ಲ. ಏನೇನೋ ಮಾಡ್ಬೇಕು ಅಂತ ಊರಲ್ಲಿ ಎಷ್ಟೋ ಜನ ಸ್ವತಂತ್ರ ಮಾಡಿದ್ರು, ಆದ್ರೆ ಏನು ಮಾಡಕ್ಕಾಗಿಲ್ಲ ತಾಯಿ. ಈ ಜೀವನದಲ್ಲಿ ನಾವು ನಮ್ದವ್ರಿಗೆ ಮಾತ್ರ ತಾಯಿ ನಮ್ಮವ್ವ ಎಂದೂ ಕೈ ಬಿಡಲ್ಲ. ನಂಬಿಕೆನೇ ಮುಖ್ಯ, ಅದೇ ದೇವರು. ನಂಬಬೇಕು. ಮುಂದೆ ಮಾಡಿಸ್ಕೋಬೋದು. ಅಯ್ಯೋ ಅವಳು ಏನ್ ಮಾಡ್ತಾಳೆ ನಮ್ಗೆ ಅಂತವ್ಳು ಅವಳು ಯಾವತ್ತೂ ಒಲಿಯಲ್ಲ. ಅವಳೇ ನಮ್ಮವ್ವ, ಅವಳೇ ಅಂತ ಅಂದಳು. ನಾನು ಇದೀನಿ ಅಂತ ಹಾಕ್ಕೊಂಡ್ರೆ ಬೆನ್ನಿಂದೆ ಬಂದು ತೋರಿಸ್ತೀನಿ. ಅದು ನನ್ನ ಜೀವನದಲ್ಲಿ ನಡೆದಿರೋದು. ಬೇರೆ ಅವತ್ತಿನ ದಿನ ಇವತ್ತಿನವರೆಗೂ ನಾವು ಹುಟ್ಟಿರೋವರೆಗೂ ನಮ್ಮವ್ವನೇ ನಮಗೆ